ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ಗೆ ಕೋರ್ಟ್ ಆಘಾತ ನೀಡಿದ್ರೆ ವಿನಯ್ ಗೌಡಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇತ್ತ ಮಚ್ಚೇಶ್ವರರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ಗಾಸಿಪ್ ಬಗ್ಗೆ ವಿನಯ್ ಅಚ್ಚರಿಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಚ್ಚೇಶ್ವರನಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ಖಾಕಿ. ವಿನಯ್ಗೆ ಬಿಗ್ ರಿಲೀಫು, ರಜತ್ಗೆ ಮತ್ತೆ ಜೈಲು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಪ್ರಕರಣದಲ್ಲಿ ರಜತ್ 2ನೇ ಬಾರಿ ಜೈಲು ಸೇರಿದ್ದಾರೆ. ಕೋರ್ಟ್ ನೀಡಿರುವ ಷರತ್ತು ಉಲ್ಲಂಘಿಸಿರುವ ಹಿನ್ನೆಲೆ ವಾರೆಂಟ್ ಜಾರಿಯಾಗಿತ್ತು. ವಾರೆಂಟ್ ಜಾರಿ ಬೆನ್ನಲ್ಲೇ ವಿಚಾರಣೆಗೆಂದು ಬಸವೇಶ್ವರನಗರ ಪೊಲೀಸರು ರಜತ್ನ ಠಾಣೆಗೆ ಕರೆಸಿದ್ರು. ಈ ಬಾರಿಯೂ ಶರ್ಟ್ ಬಟನ್ ತೆಗೆದು ದೌಲತ್ತಲ್ಲೇ ಸ್ಟೇಷನ್ಗೆ ಬಂದ ಮಚ್ಚೇಶ್ವರನಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. 24ನೇ ಎಸಿಜೆಎಂ ಕೋರ್ಟ್ಗೆ ವಿನಯ್ ಮತ್ತು ರಜತ್ ಇಬ್ಬರೂ ಹಾಜರಾಗಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ವಿನಯ್ಗೆ 500 ರೂಪಾಯಿ ದಂಡ ವಿಧಿಸಿದ್ರೆ ರಜತ್ಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ. ಕೋರ್ಟ್ನಲ್ಲಿ ಆರೋಪಿ ಪರ ಲಾಯರ್ ಪ್ರಕಾಶ್ ವಾದಿಸಿ ರೀಲ್ಸ್ ಪ್ರಕರಣದಲ್ಲಿ ಆರೋಪಿ ರಜತ್ಗೆ ಮಾತ್ರ ವಾರೆಂಟ್ ಇದೆ, ವಿನಯ್ ಸ್ವತಃ ಕೋರ್ಟ್ಗೆ ಹಾಜರಾಗಿದ್ದಾರೆ, ಅವರ ಮೇಲೆ ವಾರೆಂಟ್ ಇಲ್ಲ, ಇನ್ಮೇಲೆ ಈ ರೀತಿ ಆಗದಂತೆ ನೋಡ್ಕೊಳ್ತೇವೆ ಅಂತ ವಾದಿಸಿದ್ರು. ಆದ್ರೆ ಫಸ್ಟ್ ಹಿಯರಿಂಗ್ ನಲ್ಲಿಯೇ ಇವರು ಕೋರ್ಟ್ಗೆ ಬಂದಿಲ್ಲ, ಹೀಗಾಗಿ ಜಾಮೀನು ರದ್ದು ಮಾಡಬೇಕು ಅಂತ ಪೊಲೀಸ್ ಪರ ವಕೀಲರು ವಾದಿಸಿದ್ರು. ವಾದ ಪ್ರತಿವಾದ ಆಲಿಸಿದ 24ನೇ ಎಸಿಜೆಎಂ ಕೋರ್ಟ್ ವಿನಯ್ಗೆ ರಿಲೀಫ್ ನೀಡಿದೆ. ರಜತ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ. ಇತ್ತ ವಿನಯ್ ರಜತ್ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ಗಾಸಿಪ್ ಕೂಡ ಹಬ್ಬಿದ್ದು, ಅದಕ್ಕೆ ವಿನಯ್ ಗ್ಯಾರಂಟಿ ನ್ಯೂಸ್ಗೆ ಕ್ಲಾರಿಟಿನೂ ಕೊಟ್ಟಿದ್ದಾರೆ. ಪ್ರತಿ ಸಲ ಪೊಲೀಸ್ ಸ್ಟೇಷನ್ ಕರೆದಾಗ, ಕೋರ್ಟ್ ಕರೆದಾಗ ಡೆಫಿನೆಟ್ಲಿ ವಿ ಶುಡ್ ರೆಸ್ಪೆಕ್ಟ್ ದ ಲಾ. ಡೆಫಿನೆಟ್ಲಿ ಅದನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಫಾಲೋ ಅಪ್ಪನ್ನು ಮಾಡ್ತೀನಿ. ನಮಗೇನು ಡಿಫ್ರೆನ್ಸ್ ಅನಿಸಲಿಲ್ಲ ಸರ್, ನಿಮಗನ್ನಿಸ್ತಾ ಇದೆ ಅಷ್ಟೇ. ಅದು ನಾವು ಚೆನ್ನಾಗೇ ಇದ್ದೀವಿ, ವಿ ಆರ್ ಟಾಕಿಂಗ್, ಪ್ರತಿಯೊಂದೂ ಮ್ಯೂಚುವಲ್ ಆಗಿ ಶೇರ್ ಮಾಡ್ತಾ ಇದ್ದೀವಿ. ನೀವಿವಾಗ 14 ದಿನ ಜೈಲು ಅಂದಿದ್ದೆ, ನನಗೆ ಶಾಕ್ ಆಗ್ತದೆ, ಬೇಜಾರಾಗ್ತಿದೆ. ಒಟ್ನಲ್ಲಿ ಈಗಾಗಲೇ ಒಮ್ಮೆ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಚ್ಚೇಶ್ವರ ರಜತ್ಗೆ ಕೋರ್ಟ್ ಬಿಗ್ ಶಾಕ್ ನೀಡಿದ್ದು, ಅವರ ಜೊತೆಯಲ್ಲೇ ಪೇಜ್ಗೆ ಸಿಲುಕಿದ್ದ ವಿನಯ್ಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಬಸವರಾಜ್ ಕುಂಬಾರ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.